ಸ್ವಾಮಿ ಸೋಮನಾಥಾನಂದರ ಗೀತಾ ಭಾವಧಾರೆ ಗೀತಾ ದರ್ಶನ ಭಾಗ. ಅರ್ಜುನನ ವಿಷಾದ ಯೋಗವನ್ನು ನೋಡ್ತಾ ಇದ್ವಿ. ಅರ್ಜುನ ಇನ್ನು ಮೇಲೆ ಶ್ರೀಕೃಷ್ಣನನ್ನು ತನ್ನ ಸಖ ಅಂತ ಕರೆಯೋದಿಲ್ಲ. ಯಾವಾಗ ಒಬ್ಬ ತನ್ನ ಶಿಷ್ಯನಾಗುತ್ತಾನೆಯೋ ಆಗಲೇ ಗುರು ಶಿಷ್ಯನ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದು. ನಾನು ನಿನ್ನ ಶಿಷ್ಯ, ನಾನು ನಿನ್ನಲ್ಲಿ ಶರಣಾಗಿದ್ದೇನೆ, ನನಗೆ ಶ್ರೇಯಸ್ಸಿನ ದಾರಿಯನ್ನು ತೋರು ಎಂದು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಅರ್ಜುನ ಬೇಡುತ್ತಾನೆ. ಸಖನಾದ ಅರ್ಜುನನನ್ನು ಶಿಷ್ಯನ ಸ್ಥಾನದಲ್ಲಿ ಕೂರಿಸುವುದು ವಿಷಾದ. ಆಗಲೇ ಭಗವಂತನ ಬೋಧನೆ ಮೊದಲಾಗಬೇಕಾದ್ರೆ ಅದು ಹೇಗೆ ಪ್ರಾರಂಭವಾಗುವುದು? ಜೀವನದಲ್ಲಿ ಗಹನವಾದ ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೆ ನಮ್ಮಲ್ಲಿ ವ್ಯಾಕುಲತೆ ಇದ್ದರೆ ಅದನ್ನು ತಿಳಿಸುವವನು ಸಿಕ್ಕುತ್ತಾನೆ. ಅದನ್ನು ತೃಪ್ತಿಪಡಿಸುವ ಚೈತನ್ಯವು ಇವನನ್ನು ಹುಡುಕಿಕೊಂಡು ಬರುವುದು. ಇದೊಂದು ಜೀವನದ ಗಾಢ ನಿಯಮ. ಯೇಸು ಕ್ರಿಸ್ತ ಕೇಳಿ ನಿಮಗದು ದೊರಕುವುದು ಎನ್ನುತ್ತಾನೆ. ಯಾವಾಗ ಅರ್ಜುನ ಶ್ರೀಕೃಷ್ಣನನ್ನು ಕೇಳುತ್ತಾನೆಯೋ ತನಗೆ ಜೀವನದಲ್ಲಿ ದಾರಿ ತೋರೆಂದು ಕೇಳಿದಾಗ ಮಾತ್ರ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ಮಾರ್ಗದರ್ಶಕನಾಗುತ್ತಾನೆ. ಇದು ಬರೀ ಅರ್ಜುನನಿಗೆ ಮಾತ್ರ ಹೇಳುವಂತಹ ಸತ್ಯವಲ್ಲ. ಗೀತೆಯಲ್ಲಿ ಬರುವುದು ನಿತ್ಯ ಸತ್ಯದ ಮಾತು. ಎಲ್ಲ ಜೀವರ ಪಾಲಿಗೂ ಇದು ಸತ್ಯ. ನಾವು ಭಗವಂತನಲ್ಲಿ ಶರಣಾದರೆ, ದಾರಿ ತೋರೆಂದು ವ್ಯಾಕುಲತೆಯಿಂದ ಪ್ರಾರ್ಥಿಸಿದರೆ ಭಗವಂತನ ಶಕ್ತಿ ಹತ್ತಿರವೇ ಕಾದು ಕುಳಿತಿದೆ ನಮ್ಮನ್ನು ಮೇಲೆತ್ತಲು.